ಶ್ರೀ ಕಂಠೀರವ ಸ್ಟುಡಿಯೋಸ್ ನಿಯಮಿತ ನೋಡಿದ್ರಾ ಎಷ್ಟು ರಶ್ ಇದೆ ನೋಡಿ. ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಲಗೇಜ್ ಎಲ್ಲಿರೋದು ವರುಣ ನೋಡಿ. ರಾಜ್ಕುಮಾರು ಅಪ್ಪು ಸಮಾಧಿ ಹತ್ರ ಬಂದಿದ್ದೀನಿ. ಬನ್ನಿ ಒಳಗೋಗೋಣ. ಇವಾಗ ನಾನು ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಹೋಗೋಣ ಬನ್ನಿ. ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ನೋಡಿ, ಹೂವು ಮಾರ್ತಿದ್ದಾರೆ. ಗಾಡೀಲಿ ಬಂದೆ ವರುಣನ ಜೊತೆಲಿ. ವರುಣ ಪಾಪ ಲಗೇಜ್ ಇತ್ತು ಅಂತ ಹೇಳಿ ಹಾಗೆ ಅಲ್ಲಿ ಉಳ್ಕೊಂಡ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಜನ ನೋಡಿ. ಯಾವಾಗ ಇಲ್ಲಿ ಕುಡಿಯೋಕ್ಕೆ ನೀರಿಟ್ಟಿದ್ದಾರೆ ನೋಡಿ, ಶುದ್ಧ ಕುಡಿಯುವ ನೀರು. ಇದು ರಾಜ್ಕುಮಾರ್ ಸಮಾಧಿ, ತೋರಿಸ್ತೀನಿ ಹತ್ರದಿಂದ. ಎಲ್ಲೆಂದರಲ್ಲಿ ಉಗುಳಬಾರದು ನೋಡಿ. ಎಷ್ಟು ಕ್ಲೀನಾಗಿದೆ. ಕಸವನ್ನು ಕಸದ ತೊಟ್ಟಿಯಲ್ಲೇ ಹಾಕಬೇಕು. ಹೌದು, ಎಲ್ಲೂ ಏನು ಗಲೀಜು ಮಾಡಬೇಡಿ. ಪ್ಲಾಸ್ಟಿಕ್ ಕವರು, ಬಾಟಲು ಏನು ಹಾಕಬೇಡಿ. ಗಿಡಗಳನ್ನು ಫೋಟೋಗಳನ್ನು ಮುಟ್ಟಬಾರದು. ತುಂಬ ದಿವಸದಿಂದ ಬರಬೇಕು ಅಂತಿದ್ದೆ. ಯಲಂಕದಿಂದ ನಮ್ಮ ಅಣ್ಣನ ಮನೆಯಿಂದ ನಮ್ಮ ಮನೆಗೆ ಬರ್ತಿದ್ದೆ. ವರುಣನ್ಗೆ ಹೇಳ್ದೆ, 2 ವೀಲರಲ್ಲಿ ಬರ್ತಿದ್ವಲ್ಲ, ನಮ್ಮ ವರುಣನ್ಗೆ ಹೇಳ್ದೆ ಒಂದು ಸರಿ ಹೋಗ್ತೀನಪ್ಪ, ತುಂಬ ದಿವಸದಿಂದ ಹೋಗಬೇಕು ಅಂತಿದ್ದೆ ಅಂದೆ. ಆಯ್ತತೆ, ಲಗೇಜ್ ಇತ್ತು ನಂದು, ನಾನು ಬ್ಯಾಗೆಲ್ಲ ಅವನು ಅಲ್ಲೇ ಇಟ್ಕೊಂಡು ಅಲ್ಲೇ ಕಾಯ್ತಾ ನಿಂತಿದ್ದಾನೆ ಪಾಪ. ನಾನು ಅದಕ್ಕೋಸ್ಕರ ಫಾಸ್ಟಾಗಿ ಮಾಡ್ಕೊಂಡು ಬಂದುಬಿಡ್ತೀನಿ ಅಂತ ಬೇಗ ಬರ್ತಾಯಿದ್ದೀನಿ. ತೋರಿಸ್ತೀನಿ ಅಪ್ಪು ಅವ್ರ ಸಮಾಧಿ. ಒಂದು ಕಡೆ ಖುಷಿ, ಒಂದು ಕಡೆ ದುಃಖ ಆಗ್ತಿದೆ ನನಗೆ. ರಶ್ ನೋಡಿ, ತುಂಬ ರಶ್ ಇದೆ ನೋಡಿ. ತುಂಬ ಎಲ್ಲೆಲ್ಲಿಂದನೂ ಬರ್ತಾರೆ ಜನ. ಕಾಲು ಬಿಸಿ ಆಗಬಾರ್ದು ಅಂತ ಈ ಥರ ಪ್ಲಾಸ್ಟಿಕ್ದು ಹುಲ್ಲಿನ ಹಾಸಿಗೆ ಹಾಕಿದ್ದಾರೆ ನೋಡಿ. ನೋಡಿ ಮಾತಾಡ್ಸೋಣ ಇವ್ರನ್ನ. ಯಾವ ಊರಮ್ಮ? ಫಸ್ಟ್ ಟೈಮ್ ಇಲ್ಲಿಗಂತಾನೆ ಬಂದಿದೆ. ಎಲ್ಲಿಗೆ ಬಂದಿರೋದು ನೀವು? ದುಡಿಯಕ್ಕೆ ಬಂದಿರೋದಾ? ಗಂಗಾವತಿಯವರಂತೆ. ಇವತ್ತು ಕೆಲಸ ರಜಾ. ನಿಮ್ಮ ಹೆಸರಮ್ಮ? ರೇಣುಕಮ್ಮ. ಎಲ್ಲಿ, ಯಾವ ಊರಮ್ಮ? ಗಂಗಾವತಿ. ಏನಿವತ್ತು ಇಲ್ಲಿ ಅಪ್ಪು ಸಮಾಧಿ ಹತ್ರ ಬಂದಿದ್ದೀರಲ್ಲ, ಏನ್ ವಿಶೇಷ? ಕೆಲಸ ರಜಾ ಇತ್ತಲ್ರಿ, ಅದಕ್ಕೆ ಹೋಗಿ ಬರೋಣ ಅಂತ ಬಂದಿವ್ರಿ. ಹೌದಾ? ಫಸ್ಟ್ ಟೈಮ್ ನೋಡಿರೋದಾ ನೀವು? ಹೌದಾ? ಹಾ, ಬರ್ತಾ ಇರ್ತೀರಾ. ಏನ್ ಅನ್ಸುತ್ತೆ? ಖುಷಿ ಅನ್ಸುತ್ತೆ ನೋಡಿ. ನೋಡಿ ಒಂದು ನಿಮಿಷ ಇರಪ್ಪ. ನೋಡಿ, ಇವರು ನನ್ನ ಜೊತೆ ಫೋಟೋ ಇಡ್ಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು, ನನ್ನ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ಗೆ ಹಾಕ್ತೀನಿ. ನನ್ನ ಜೊತೆ ಫೋಟೋ ಇಡ್ಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಹೂವು ನನ್ನ ಕೈಯಲ್ಲಿ ಕೊಟ್ಬಿಟ್ಟು ಫೋಟೋ ಇಡಿಸ್ಕೊಳ್ತಾ ಇದ್ದಾರೆ. ಇವರೆಲ್ಲರೂ ಗಂಗಾವತಿ, ಇವೆಲ್ಲರೂ ಗಂಗಾವತಿ. ಇವರು ಎಲ್ಲ ಒಂದೇ ಊರವರಂತೆ, ಗಂಗಾವತಿಯವರಂತೆ. ಅಪ್ಪು ಸರ್ನ ನೋಡೋದಕ್ಕಂತ ಬಂದಿದ್ದಾರೆ. ಬದುಕಿದ್ದಾಗಂತೂ ನಮಗೆ ನೋಡಕ್ ಆಗ್ಲಿಲ್ಲ ಅವ್ರಿಗೆ. ಹೌದು, ಬದುಕಿದ್ದಾಗ ನಮ್ಮೂರಲ್ಲೇ ಬಂದು ಒಂದು ಶೂಟಿಂಗ್ ತೆಗ್ದಾರೆ. ಲಾಸ್ಟ್ ಶೂಟಿಂಗ್ ನಮ್ಮೂರಲ್ಲೇ. ಹೌದಾ? ನೋಡಿ, ಇವಾಗ ಈಗ ನೋಡ್ಬೇಕಾಗತ್ತೆ, ಅಳು ಬರುತ್ತೆ. ತೆಗ್ದಿರೋದ. ಹೌದಾ?
ಸರಿ ಅಮ್ಮ, ನೋಡೋಣ ಬನ್ನಿ. ಆಯ್ತಾ ಬಿಡ್ರ ಅದು ದಾರಿ ಎಷ್ಟು ರಶ್ ಇದೆ ನೋಡಿ. ಇವ್ರನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡಿದ್ದೀನಿ, ಇವ್ರ ಜೊತೆ ವಿಡಿಯೋ ಮಾಡಿದ್ದೀನಿ, ನೋಡಿ ಅಂತ ಹೇಳಿದ್ದೀನಿ. ಗಂಗಾವತಿಯಿಂದ ಬಂದಿರೋದಂತೆ. ನನಗೆ ಅಮ್ಮನ ನೋಡಿ ತುಂಬ ಖುಷಿ ಆಯ್ತು ನನಗೆ. ಅಮ್ಮ ನಿಮ್ಮ ಹೆಸರೇನು? ಈರಮ್ಮ ಅಂತೆ. ನನಗೆ ರೊಟ್ಟಿ ಮಾಡ್ಕೊಡ್ತೀರಾ? ನನ್ನ ರೊಟ್ಟಿ ಅಂದರೆ ತುಂಬ ಇಷ್ಟ ನನಗೆ. ನೀವಿರೋದು ಎಲ್ಲಿ ಹೇಳ್ರಿ, ನೆಕ್ಸ್ಟ್ ಬಂದಾಗ ಮಾಡ್ಕೊಂಡ್ ಬರ್ತೀವಿ. ನೀವೆಲ್ಲಿರೋದು? ನಾವು ರಾಸಿಯಲ್ಲಿ ಇದೀವ್ರಿ. ರಾಚೋಳ್ಳಿ. ರಾಸಿ ನೋಡ್ರಿ, ಸಿಗಳಿಗೆ. ಸರಿ ಅಮ್ಮ, ಸಬ್ಸ್ಕ್ರೈಬ್ ನೋಡಿ, ವಿಡಿಯೋ ನೋಡಿ. ಆಯ್ತು ಆಯ್ತಾ. ಹೂಗಳನ್ನು ಇಡುವ ಸ್ಥಳ, ಹೂಗಳನ್ನು ಬಿಸಾಡಬೇಡಿ ಅಂತಿದ್ದಾರೆ ನೋಡಿ. ಬದುಕಿದ್ದಾಗ ನೋಡಕ್ಕೆ ನಿಜವಾಗ್ಲೂ ನನಗಾಗಲಿಲ್ಲ, ಈಗ ನೋಡ್ತಾ ಇದ್ದೀನಿ. ಅವ್ರ ಪ್ರೀತಿಗೆ ನೋಡಿ ಎಷ್ಟು ಜನ ಎಲ್ಲೆಲ್ಲಿಂದ ಬಂದಿದ್ದಾರೆ. ಶೋಭಾ ಬರ್ರಿ 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 ಬರ್ರಿ. ಈ ಕಡೆಯಿಂದ ಹೀಗೆ ಬಂದರೆ ಇಲ್ಲಿ ಪಾರ್ವತಮ್ಮ ಅವ್ರ ಸಮಾಧಿ, ಮಗ, ಅಮ್ಮ ನೋಡಿ. ಅಮ್ಮನವ್ರ ಮುಖದಲ್ಲಿ ಕಳೆ ನೋಡಿ ಹೇಗಿದೆ. ಇಲ್ಲಿ ಅಪ್ಪ ಅವ್ರ ಸಮಾಧಿ, ರಾಜ್ಕುಮಾರ್ ಅವ್ರದ್ದು. ನೋಡಿ ಜನ. ಹಲೋ, ಬರೋಕ್ಕೆ ನಿನ್ ಫೋನ್ ನಂಬರ್ ಇಲ್ವಲ್ಲ, ಏನ್ ಮಾಡ ನೀನೇ ಮಾಡಲಿಲ್ಲ. ಅವ್ರಿಗೆ ಯಾವ್ಯಾವ ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಪ್ರತಿಯೊಂದು ಇದೆ ನೋಡಿ. ಇಲ್ಲಿ ನೋಡಿ, ಬಿಸಿಲು ಕಂಡುಬಿಡು ಅಂದರೆ ಪಾಪ ಅವ್ನು ಬಿಸಿಲು ಕಂಡುಬಿಡ್ತಾನ ನೋಡಿ. ಫುಲ್ಲು ಅವ್ರದ್ದು ಯಾವ್ಯಾವ ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಎಷ್ಟನೇ ಇಸ್ವಿ, ಪ್ರತಿಯೊಂದು ಹಾಕಿದ್ದಾರೆ.